ಹಾಯ್ ಎಲ್ರಿಗೂ ನಮಸ್ಕಾರ. ಲೈಫ್ ಇನ್ ಫ್ರೇಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀನಿವಾಸ್. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದೀರಾ? ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಡಾಕ್ಯುಮೆಂಟ್ ಏನೇನ್ ವೆರಿಫೈ ಮಾಡ್ಕೋಬೇಕು, ಪ್ಲಾನ್ ಅಪ್ರೂವಲ್ ಎಲ್ಲಿ ತಗೋಬೇಕು, ಫೈನಾನ್ಸ್ ಪ್ಲಾನಿಂಗ್ ಹೇಗೆ ಮಾಡಬೇಕು, ಯಾವುದೇ ಅಡಚಣೆಗಳಿಲ್ಲದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಥವಾ ಡೌಟ್ ಅಲ್ಲಿ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೆ. ನಾನ್ ಕೊಡೋ ಈ 8 ಚೆಕ್ ಲಿಸ್ಟ್ ಅನ್ನ ನೀವು ಫಾಲೋ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲದೆ ಈಸಿಯಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡಬಹುದು. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾವ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಫಸ್ಟ್ ಒನ್ ಬಂದು ಸೈಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅಂದ್ರೆ ಸೇಲ್ ಡೀಡ್, ಖಾತಾ, ಇಸಿ, ಟ್ಯಾಕ್ಸ್ ಪೇಡ್ ರೆಸಿಪ್ಟ್ಸ್, ಸರ್ವೆ ಸ್ಕೆಚ್. ಇದಿಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಇತ್ತು ಅಂತಂದ್ರೆ ನಿಮ್ಗೆ ಫರ್ದರ್ ಸ್ಟೆಪ್ ಮೂವ್ ಆಗೋದಕ್ಕೆ ಈಸಿ ಆಗುತ್ತೆ. ಒಂದ್ಸಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದ್ಮೇಲೆ ನೆಕ್ಸ್ಟ್ ಹೋಗೋದೆ ಪ್ಲಾನ್ ಅಪ್ರೂವಲ್. ಪ್ಲಾನ್ ಅಪ್ರೂವಲ್ ಅಂತಂದ್ರೆ ನೀವು ತಗೊಂಡಿರುವಂತ ಪ್ಲಾಟ್ BBMP ಲಿಮಿಟ್ಸ್ ಅಲ್ಲಿ ಬರುತ್ತಾ, BDA ಲಿಮಿಟ್ ಅಲ್ಲಿ ಬರುತ್ತಾ, ಪಂಚಾಯತ್ ಲಿಮಿಟ್ ಅಲ್ಲಿ ಬರುತ್ತಾ ಅಂತ ತಿಳ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ಗವರ್ಮೆಂಟ್ ಬಾಡೀಸ್ ಅಲ್ಲಿ ಏನೇನ್ ರೂಲ್ಸ್ ಫಾಲೋ ಮಾಡಬೇಕು, ಆಫ್ಸೆಟ್ ರೂಲ್ಸ್ ಏನು, ಹೈಟ್ ರೆಸ್ಟ್ರಿಕ್ಷನ್ಸ್ ಏನು, FAR ಕ್ಯಾಲ್ಕುಲೇಷನ್ಸ್ ಏನು, ಕಂಪ್ಲೀಟ್ ಆಗಿ ರೂಲ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಪ್ಲಾನ್ ಅಪ್ರೂವಲ್ ನ ತಗೊಂಡು ಫರ್ದರ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದು ತುಂಬಾನೇ ಒಳ್ಳೇದು. ನೆಕ್ಸ್ಟ್ ಸ್ಟೆಪ್ ಬಂದು ಫೈನಾನ್ಸ್ ಪ್ಲಾನಿಂಗ್. ಯಾಕಂದ್ರೆ ನೀವು ಬಿಲ್ಡಿಂಗ್ ಕಟ್ಟೋದಕ್ಕೆ ನಿಮ್ಮ ಹತ್ರ ಹಣ ಇದೆಯಾ ಅಥವಾ ಲೋನ್ ತಗೊಂತಿದ್ದೀರಾ ಅಂತ ಮುಂಚೆನೆ ಯೋಚನೆ ಮಾಡಬೇಕು. ನಿಮ್ಮ ಹತ್ರ ಏನಾದ್ರೂ ಸೇವಿಂಗ್ಸ್ ಇದ್ದು, ಇನ್ವೆಸ್ಟ್ಮೆಂಟ್ಸ್ ಇದ್ದು, ಫ್ಯಾಮಿಲಿ ಸಪೋರ್ಟ್ ಏನಾದ್ರೂ ಇದ್ದು, ಸೆಲ್ಫ್ ಫಂಡ್ ಅಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಾ ಅಂದ್ರೆ ನೋ ಪ್ರಾಬ್ಲಮ್. ನೀವೇನಾದ್ರೂ ಬ್ಯಾಂಕ್ ಲೋನ್ ಹೋಗ್ತಿದ್ದೀರಾ ಅಂತಂದ್ರೆ ಲೋನ್ ಎಲಿಜಿಬಿಲಿಟಿ ಏನು, ಇನ್ಕಮ್ ಪ್ರೂಫ್, ಸಿಬಿಲ್ ಸ್ಕೋರ್, ಇದನ್ನೆಲ್ಲ ನೋಡ್ಕೊಂಡು ಎಷ್ಟು ಅಮೌಂಟ್ ಎಲಿಜಿಬಿಲಿಟಿ ಇದೆ, ಅದಕ್ಕೆ ಎಷ್ಟು EMI ಬರುತ್ತೆ, ಎಷ್ಟು ಟೆನ್ಯೂರ್ ಹಾಕಿಸ್ಕೊಂಡ್ರೆ ಒಳ್ಳೇದು, ಮತ್ತೆ ನಿಮ್ ಬಡ್ಜೆಟ್ ಗೆ ಎಷ್ಟು ಅಮೌಂಟ್ ಲೋನ್ ಅನ್ನ ತಗೋಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಫೈನಾನ್ಸ್ ಪ್ಲಾನಿಂಗ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಬರೋದೆ ಆನ್ ಸೈಟ್ ರಿಕ್ವೈರ್ಮೆಂಟ್. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ ನೀರು ಮತ್ತೆ ಕರೆಂಟಿನ ಅವಶ್ಯಕತೆ ತುಂಬಾನೇ ಮುಖ್ಯ. ಅದರಲ್ಲಿ ಫಸ್ಟ್ ಒಂದು ನೀರು, ಅಂದ್ರೆ ಬೋರ್ವೆಲ್ ಹಾಕಿಸ್ಕೋಬೇಕಾ ಅಥವಾ ಬೇರೆ ಏನಾದ್ರೂ ವಾಟರ್ ಫೆಸಿಲಿಟಿ ಮಾಡ್ಬೇಕಾ ಅಂತ ಥಿಂಕ್ ಮಾಡ್ಬೇಕು. ಇನ್ ಕೇಸ್ ಬೋರ್ವೆಲ್ ಹಾಕೋದಕ್ಕೆ ಅಲ್ಲಿ ಪರ್ಮಿಷನ್ ಇಲ್ಲ ಅಂತಂದ್ರೆ ಲೋಕಲ್ ಅಲ್ಲಿ ಅವೈಲಬಿಲಿಟಿ ಇರುವಂತ ವಾಟರ್ ಟ್ಯಾಂಕರ್ ಫೆಸಿಲಿಟಿ ಮತ್ತೆ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಸಮ್ ಟ್ಯಾಂಕ್ ಫೆಸಿಲಿಟಿನ ರೆಡಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಮತ್ತೆ ಟೆಂಪರರಿ ಪವರ್ ಕನೆಕ್ಷನ್, ಇದನ್ನ ತಗೊಳ್ಳೋದಕ್ಕೆ ನೀವು ಪ್ಲಾನ್ ಅಪ್ರೂವಲ್ ತಗೊಂಡಿರುವಂತ ಗವರ್ಮೆಂಟ್ ಬಾಡಿನಲ್ಲಿ ಆ ಪ್ಲಾನ್ ಅಪ್ರೂವಲ್ ನ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಟೆಂಪರರಿ ಕನೆಕ್ಷನ್ ಕೊಡ್ತಾರೆ. ಬಟ್ ರೂಲ್ಸ್ ಅನ್ನ ಫಾಲೋ ಮಾಡಲಿಲ್ಲ ಅಂತಂದ್ರೆ ಪರ್ಮನೆಂಟ್ ಕನೆಕ್ಷನ್ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈಗ ನಿಮ್ ಸೈಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಎವ್ರಿಥಿಂಗ್ ಇಸ್ ರೆಡಿ, ಬಟ್ ಪ್ಲಾನ್ ಏನು, ನೀವ್ ಏನನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ಕೊಂಡಿದೀರಾ ಅನ್ನೋದಕ್ಕೆ ನಿಮ್ಮ ಹತ್ರ ಒಂದು ಐಡಿಯಾ ಇರುತ್ತೆ. ಅದನ್ನ ಆನ್ ಸೈಟ್ ರಿಕ್ವೈರ್ಮೆಂಟ್ ಗೆ ಕನ್ವರ್ಟ್ ಮಾಡೋದಕ್ಕೆ ನೀವ್ ಯಾರಾದ್ರೂ ಒಬ್ರು ಪ್ರೊಫೆಷನಲ್ಸ್ ನ ಮೀಟ್ ಮಾಡಬೇಕು, ಅಂದ್ರೆ ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ ನ. ಇವ್ರ ಹತ್ರ ಹೋಗಿ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಬೇಕಾಗಿರುವಂತ ಎಲ್ಲಾ ಡ್ರಾಯಿಂಗ್ಸ್ ನ ಅವ್ರು ಕೊಡ್ತಾರೆ. ಅದರಲ್ಲಿ ಲಿಸ್ಟ್ ಆಫ್ ಡ್ರಾಯಿಂಗ್ಸ್ ನೀವ್ ಏನೇನ ಕಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಫ್ಲೋರ್ ಪ್ಲಾನ್, ವರ್ಕಿಂಗ್ ಡ್ರಾಯಿಂಗ್, ಫ್ರಂಟ್ ಎಲಿವೇಶನ್, ಸ್ಟ್ರಕ್ಚರಲ್ ಡ್ರಾಯಿಂಗ್, ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್, ಪ್ಲಂಬಿಂಗ್ ಡ್ರಾಯಿಂಗ್ಸ್, ಸ್ಟೇರ್ಕೇಸ್ ಡೀಟೇಲ್ಸ್. ಒಂದ್ಸಲ ಇದಿಷ್ಟು ಡ್ರಾಯಿಂಗ್ಸ್ ನಿಮ್ ಕೈಗೆ ಸಿಕ್ಕಿದ್ಮೇಲೆ ಈಗ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ. ಈಗ ನೀವು ಅನ್ಕೊಂಡಿರುವಂತ ಬಿಲ್ಡಿಂಗ್ ಅನ್ನ ನಿಮ್ ಪ್ಲಾಟ್ ಅಲ್ಲಿ ಕಟ್ಟೋದಕ್ಕೆ ಆ ಒಂದು ಸಾಯಿಲ್ ಗೆ ಸ್ಟ್ರೆಂತ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋ ಸಮಯ ಅದೇನೆ ಸಾಯಿಲ್ ಟೆಸ್ಟಿಂಗ್. ಅಂದ್ರೆ ಈ ಭೂಮಿಗೆ ಇಷ್ಟು ಫ್ಲೋರ್ ಬಿಲ್ಡಿಂಗ್ಸ್ ಅನ್ನ ತಗೊಳ್ಳೋ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಸ್ಟೆಪ್, ನೀವು ತಗೊಂಡಿರೋ ಪ್ಲಾಟ್ ಪಕ್ಕಾ ರೈಟ್ ಆಂಗಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು. ಇನ್ ಕೇಸ್ ರೈಟ್ ಆಂಗಲ್ ಸೆಟ್ ಮಾಡದೆ ಏನಾದ್ರು ಬಿಲ್ಡಿಂಗ್ ಅನ್ನ ಸೈಟ್ ಗೆ ಪ್ಯಾರಲಲ್ ಆಗಿ ಕಟ್ಕೊಂಡು ಹೋದ್ರೆ ಫ್ಯೂಚರ್ ಅಲ್ಲಿ ವಾಲ್ ಅಲೈನ್ಮೆಂಟ್ ಅಲ್ಲಿ ಪ್ಲಾಸ್ಟಿಂಗ್ ಮಾಡ್ಬೇಕಾದ್ರೆ ಮತ್ತೆ ಟೈಲ್ಸ್ ಲೇ ಮಾಡ್ಬೇಕಾದ್ರೆ ಪ್ರಾಬ್ಲಮ್ಸ್ ನ ಫೇಸ್ ಮಾಡೋದು ಜಾಸ್ತಿ ಇರುತ್ತೆ. ಈಗ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ. ನಾನ್ ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ತುಂಬಾ ಯೂಸ್ಫುಲ್ ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.